ಇಂದು ರಾಮ ಜನ್ಮಭೂಮಿ ಅಯೋಧ್ಯೆಗೆ ಪ್ರಧಾನಿ ಭೇಟಿ ಕೊಡ್ತಾ ಇದ್ದಾರೆ. 15,000 ಕೋಟಿ ಯೋಜನೆಗಳಿಗೆ ಮೋದಿ ಚಾಲನೆ ನೀಡ್ತಾ ಇದ್ದಾರೆ. ಏರ್ಪೋರ್ಟ್, ಅತ್ಯಾಧುನಿಕ ರೈಲ್ವೆ ಸ್ಟೇಷನ್ ಉದ್ಘಾಟನೆಯಾಗಿದೆ. ಪ್ರಧಾನಿ ಮೋದಿ ಭೇಟಿ ಕೊಡ್ತಾ ಇದ್ದಾರೆ. ಏರ್ಪೋರ್ಟ್ ಉದ್ಘಾಟನೆಯಾಗುತ್ತೆ. ಅತ್ಯಾಧುನಿಕ ರೈಲ್ವೆ ಸ್ಟೇಷನ್ ಕೂಡ. ರಾಮಪಥ, ಭಕ್ತಪಥ, ರಾಮ ಜನ್ಮಭೂಮಿ ಪಥ ಲೋಕಾರ್ಪಣೆಯಾಗುತ್ತೆ. 15 ಕಿಲೋಮೀಟರ್ ರೋಡ್ ಶೋ ನಡೆಸ್ತಾರೆ ಮೋದಿ. ಬೆಳಿಗ್ಗೆ 10:45ಕ್ಕೆ ಅಯೋಧ್ಯೆಯ ವಿಮಾನ ನಿಲ್ದಾಣಕ್ಕೆ ಆಗಮನ ಆಗುತ್ತೆ. ಜೊತೆಗೆ 11:15ಕ್ಕೆ ರೈಲ್ವೆ ನಿಲ್ದಾಣ ಉದ್ಘಾಟನೆ ಆಗುತ್ತೆ. 2 ಹೊಸ ಅಮೃತ್ ಭಾರತ್, 6 ಹೊಸ ವಂದೇ ಭಾರತ್ ರೈಲುಗಳಿಗೆ ಚಾಲನೆ ಕೊಡ್ತಾರೆ. 2,183 ಕೋಟಿ ರೂಪಾಯಿ ಗ್ರೀನ್ಫೀಲ್ಡ್ ಟೌನ್ಶಿಪ್ಗೆ ಅಡಿಗಲ್ಲು ಹಾಕ್ತಾರೆ. 300 ಕೋಟಿ ರೂಪಾಯಿ ವಸಿಷ್ಠ ಕುಂಜ್ ವಸತಿ ಯೋಜನೆ ಆಗುತ್ತೆ. ಏರ್ಪೋರ್ಟ್ನಿಂದ ಅಯೋಧ್ಯೆ ನಗರದಲ್ಲಿ 15 ಕಿಲೋಮೀಟರ್ ರೋಡ್ ಶೋ ನಡೆಯುತ್ತೆ. ಇನ್ನು ಅಯೋಧ್ಯೆ ನಗರದಲ್ಲಿ 4 ಹೊಸ ರಸ್ತೆಗಳ ಉದ್ಘಾಟನೆಯಾಗುತ್ತೆ. ರಾಮಪಥ, ಭಕ್ತಿಪಥ, ಧರ್ಮಪಥ, ಶ್ರೀರಾಮ ಜನ್ಮಭೂಮಿ ಪಥ ಅಂತ ಹೇಳಿ 4 ಪಥಗಳ ಲೋಕಾರ್ಪಣೆಯಾಗುತ್ತೆ. ಮಧ್ಯಾಹ್ನ 12:15ಕ್ಕೆ ಅಯೋಧ್ಯೆಯ ವಿಮಾನ ನಿಲ್ದಾಣ ಉದ್ಘಾಟನೆ ಆಗುತ್ತೆ. ಇನ್ನು ಮಧ್ಯಾಹ್ನ 1 ಗಂಟೆ ಬಳಿಕ ಮೋದಿ ಮೆಗಾ ರೋಡ್ ಶೋ ನಡೆಸ್ತಾ ಇದ್ದಾರೆ. ಏರ್ಪೋರ್ಟ್ನಿಂದ ಅಯೋಧ್ಯೆ ನಗರದಲ್ಲಿ 15 ಕಿಲೋಮೀಟರ್ ರೋಡ್ ಶೋ ಆಗುತ್ತೆ. ಇವತ್ತು ರಾಮ ಜನ್ಮಭೂಮಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮೋದಿ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದೇಶದ ಗಮನ ಸೆಳೀತಾ ಇರುವಂಥ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ, ಜೊತೆಗೆ ರಾಮ ಮಂದಿರವನ್ನು ತಲುಪಲಿಕ್ಕೆ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥ ಯೋಜನೆಗಳನ್ನು ಗಮನಿಸ್ತಾ ಇದ್ದೀರಿ. ಇದು ಅಯೋಧ್ಯೆಯಲ್ಲಿ ಮೋದಿ ಇವತ್ತು ಬೆಳಿಗ್ಗೆ 10 ಗಂಟೆಯ ನಂತರದಲ್ಲಿ ಆಗಮಿಸ್ತಾ ಇದ್ದಾರೆ. ಅನೇಕ ಯೋಜನೆಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಇದು ಇಡೀ ರಾಷ್ಟ್ರದ ಗಮನ ಸೆಳೀತಾ ಇದೆ. ರಾಮ ಮಂದಿರ ವಿವಾದದ ನಂತರದಲ್ಲಿ ರಾಮ ಮಂದಿರ ನಿರ್ಮಾಣವೂ ಕೂಡ ಬಹಳ ದೊಡ್ಡ ಗಮನ ಸೆಳೆಯುವಂಥ ವಿಷಯವಾಗಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಇದು ರಾಮ ಮಂದಿರದ ದೃಶ್ಯಾವಳಿಗಳು. ವೈಭವೋಪೀತವಾಗಿ ರಾಮನನ್ನು ಪುನಃಸ್ಥಾಪಿಸುವ ನಿಟ್ಟಿನಲ್ಲಿ ಅದು ಭಕ್ತರಿಂದ ಸಂಗ್ರಹ ಮಾಡಿರುವಂಥ ಹಣದಲ್ಲಿ ನಿರ್ಮಾಣವಾಗಿರುವಂಥ ರಾಮ ಜನ್ಮಭೂಮಿಯ ಶ್ರೀರಾಮ ಮಂದಿರವನ್ನು ನೋಡ್ತಾ ಇದ್ದೀರಿ. ಇತಿಹಾಸವನ್ನು ಮತ್ತೆ ಮರುಸ್ಥಾಪಿಸುವ ದೃಷ್ಟಿಯಲ್ಲಿ ಈ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ರಾಮ ಮಂದಿರ ನಿರ್ಮಾಣ ಕಾರ್ಯ ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದೆ. ಹೀಗಾಗಿ ಅದರ ಅಂಗವಾಗಿ ಅನೇಕ ಉದ್ಘಾಟನೆಯ ಕಾರ್ಯಗಳು ಕೂಡ ನಡೀತಾ ಇದೆ. वाली साइड से थोड़ा सा आएगा, लेकिन ये बिल्कुल परफेक्ट रहेगा। जैसे ये वाला हो जाए बगल वाला।
काटी आपने काटी ना वजह मैं कर लो